ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಬಿಕಾಸ್ ರೀಸೆಂಟ್ಲಿ ನಾನೊಂದು ಶಾರ್ಟ್ ಹಾಕಿದ್ದೆ, ಈ ತರ ಸ್ಟಿಕ್ ಆನ್ ನೇಲ್ಸ್ ನ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತ. ಆ ಶಾರ್ಟ್ ನೋಡಿ ಸುಮಾರು ಜನ ಎಷ್ಟು ಪ್ರಶ್ನೆಗಳು ಹಾಕಿದ್ದಾರೆ ಅಂದ್ರೆ, ಇದನ್ನ ಹೇಗೆ ಸ್ಟಿಕ್ ಮಾಡೋದು, ಬೇರೆ ಬೇರೆ ತರ ಗಮ್ ಯಾವ್ದು ಸಿಗುತ್ತೆ, ಇದನ್ನ ಹೇಗೆ ರಿಮೂವ್ ಮಾಡೋದು, ಎಷ್ಟು ದಿನ ಇರುತ್ತೆ. ಸೊ ಇದೆಲ್ಲ ಪ್ರಶ್ನೆಗಳನ್ನು ನಾನು ಈ ವಿಡಿಯೋನಲ್ಲಿ ಆನ್ಸರ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಮೈ ವಿಡಿಯೋ ಆನ್ ಹೌ ಟು ಯೂಸ್ ಸ್ಟಿಕ್ ಆನ್ ನೇಲ್ಸ್. ಈ ವಿಡಿಯೋನಲ್ಲಿ ನಿಮಗೆ ತೋರ್ಸಕ್ಕೆ ಒಂದಷ್ಟು ಸ್ಟಿಕ್ ಆನ್ ನೇಲ್ಸ್ ವೆರೈಟಿ ಅಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಣ. ಲೆಟ್ಸ್ ಫಸ್ಟ್ ಡಿಸ್ಕಸ್ ಹೌ ಲಾಂಗ್ ಇಟ್ ವಿಲ್ ಸ್ಟೇ. ಇವಾಗ ನಾವು ಸಲೂನ್ ಅಲ್ಲಿ ಆಕ್ರಿಲಿಕ್ ನೇಲ್ಸ್ ಮಾಡಿಸ್ಕೊಂಡಾಗ ಅವರು ಅದನ್ನ ಸಿಮೆಂಟ್ ತರ ಇಲ್ಲಿ ಕ್ಯೂರ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಇಟ್ ಇಸ್ ಕೈಂಡ್ ಆಫ್ ಪರ್ಮನೆಂಟ್ ನೇಲ್ಸ್ ಅಂತ ಹೇಳ್ಬೋದು. ಸೊ ನೀವು ಏನೇ ಮಾಡಿದ್ರು ಅದನ್ನ ತೆಗಿಯಕ್ಕಾಗಲ್ಲ. ಸಲೂನ್ಗೆ ಹೋಗಿ ನೀವು ಅದನ್ನ ತೆಗಿಸ್ಬೇಕು. ಸೊ ಸ್ಟಿಕ್ ಆನ್ ನೇಲ್ಸ್ ಅಷ್ಟೆಲ್ಲ ಟೈಟ್ ಆಗಿ ಕೂರಲ್ಲ. ಆಕ್ರಿಲಿಕ್ ನೇಲ್ಸ್ ಒನ್ ಮಂತ್ ಮೇಲೆ ಇರುತ್ತೆ. ಸ್ಟಿಕ್ ಆನ್ ನೇಲ್ಸ್ ಎಲ್ಲ ಮ್ಯಾಕ್ಸಿಮಮ್ 10 days ಇರುತ್ತೆ. ಸೊ ಯಾವ್ದಾದ್ರು ಫಂಕ್ಷನ್ ಇದ್ರೆ, ಇವೆಂಟ್ ಇದ್ರೆ, ಆ ಇವೆಂಟ್ ನೀವು ಅಂಟಿಸ್ಕೊಂಡು ಇವೆಂಟ್ ಆದ ತಕ್ಷಣ ನೀವೇ ಈ ತರ ತೆಗೆದು ಬಿಡ್ಬೋದು. ನೀವು ನಿಮ್ ನೇಲ್ಸ್ ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಭಾರ ಎತ್ತಕ್ ಹೋಗ್ತೀರಾ, ಅಥವಾ ಪಾತ್ರೆ ತೊಳೆಯೋದಾಗ್ಲಿ ಅಥವಾ ಗಾರ್ಡನಿಂಗ್ ಆಗ್ಲಿ, ಈ ತರ ತುಂಬಾ ಬೆರಳು ಯೂಸ್ ಮಾಡೋ ಆಕ್ಟಿವಿಟೀಸ್ ಮಾಡ್ತೀರಾ ಅಂದ್ರೆ 10 ದಿನಾನೂ ಇರಲ್ಲ. ಐ ಥಿಂಕ್ 5 days ಮ್ಯಾಕ್ಸಿಮಮ್ ಇರುತ್ತೆ. ನಾನ್ ಗಾರ್ಡನಿಂಗ್ ಮಾಡಲ್ಲ, ನಾನು ಪಾತ್ರೆ ತೊಳೆಯಲ್ಲ, ಆ ತರ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡದೇ ಇರೋದ್ರಿಂದ ಮೈನ್ ಗೋಸ್ ಅಪ್ ಟು 10 to 15 days. ಓಕೆ, ನೌ ಐ ಕ್ವಿಕ್ಲಿ ಶೋ ಯು ಇದನ್ನ ಅಂಟಿಸ್ಕೊಳ್ಳೋದು ಹೇಗೆ ಅಂಡ್ ರಿಮೂವ್ ಮಾಡೋದು ಹೇಗೆ. ಎಷ್ಟೋ ನೇಲ್ ಸೆಟ್ಸ್ ಅಲ್ಲಿ ಆ ನೇಲ್ ಹಿಂದ್ಗಡೆ ಅವರೇ ಗಮ್ ಕೊಟ್ಟಿರ್ತಾರೆ. ಸೊ ಆಲ್ ಯು ನೀಡ್ ಟು ಡೂ ಇಸ್ ರಿಮೂವ್ ದ ಸ್ಟಿಕ್ಕರ್ ಅಂಡ್ ಸ್ಟಿಕ್ ಇಟ್ ಯುವರ್ ನೇಲ್. ವೆರಿ ಸಿಂಪಲ್. ಈ ನೇಲ್ ಸೆಟ್ ಮೇಲೆ ಟ್ರೈ ಮಾಡೋಣ. ಫಸ್ಟ್ ನಿಮ್ ಸೈಜ್ ಕರೆಕ್ಟ್ ಆಗಿರೋ ನೇಲ್ ತಗೊಂಡು ಇಲ್ಲೊಂದು ಸ್ಟಿಕ್ಕರ್ ಇದೆ ನೋಡಿ, ಇದನ್ನ ತೆಗಿಬೇಕು. ಸ್ಟಿಕ್ಕರ್ ತೆಗೆದ್ಮೇಲೆ ಈ ಕಡೆ ಗ್ಲೂ ಕಾಣಿಸ್ತಿದ್ಯಲ್ಲ, ಸೊ ಆ ಗ್ಲೂನ ನಿಮ್ ನೇಲ್ ಮೇಲೆ ಸ್ಟಿಕ್ ಮಾಡಬೇಕು. ಟೈಟ್ ಆಗಿ ಕೂತಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಐ ಥಿಂಕ್ ಇಟ್ಸ್ ಗುಡ್ ಟು ಗೋ. ನನ್ನ ಉಗುರಿಗೆ ಇದು ತುಂಬಾ ಉದ್ದ ಇದೆ ಅಂತ ಅನ್ನಿಸ್ತು. ಸೊ ಐ ಜಸ್ಟ್ ಕಟ್ ಇಟ್. ಇವಾಗ ರೆಗ್ಯುಲರ್ ಆಗಿ ನೇಲ್ ಕಟರ್ ಅಲ್ಲಿ ಹೀಗೆ ಕಟ್ ಮಾಡ್ತೀವೋ, ಕಟ್ ಮಾಡಿ ಐ ಶೇಪ್ ಇಟ್ ಟು ಮೈ ನೇಲ್. ಬಟ್ ಎಷ್ಟೋ ನೇಲ್ ಸೆಟ್ಸ್ ಅಲ್ಲಿ ಅವರೇ ಗ್ಲೂ ಕೊಟ್ಟಿರಲ್ಲ. ಸೊ ಅಂತ ಟೈಮಲ್ಲಿ ವಿ ಹ್ಯಾವ್ these two type of glue. ಈ ಗ್ಲೂ ಸ್ಟಿಕ್ ಅನ್ನ ಎಷ್ಟೊಂದ್ಸಲ ಅವರೇ ಪ್ಯಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಚೂಸ್ ಅಕಾರ್ಡಿಂಗ್ ಟು ಯುವರ್ ನೇಲ್ ಸೈಜ್. ಸೊ ಈ ದೊಡ್ಡದು ಬಂದು ಹಂಬಗೆ ಸೈಜ್ ಸರಿ ಹೋಗುತ್ತೆ. ಅದನ್ನ ಶೀಟಿಂದ ತೆಗೆದು ನಿಮ್ಮ ಉಗುರು ಮೇಲೆ ಅಂಟಿಸ್ಕೋಬೇಕು. ಈಗ ಇಲ್ಲಿ ಸ್ಟಿಕ್ಕರ್ ಕಾಣ್ತಿದ್ಯಲ್ಲ ನಿಮ್ಗೆ, ಆ ಸ್ಟಿಕ್ಕರ್ ನ ಈ ತರ ತೆಗೆದ್ರೆ ಗ್ಲೂ ಓಪನ್ ಆಗುತ್ತೆ. ಸೊ ಆ ಗ್ಲೂ ಮೇಲೆ ನಿಮ್ ನೇಲ್ ನ ಸ್ಟಿಕ್ ಮಾಡ್ಕೋಬಹುದು. ಒಂದ್ಸಲ ಚೆಕ್ ಮಾಡಿ if it is sitting tightly and your nails are ready. Now let's talk about this nail set. ಇದರಲ್ಲಿ ನೀವು ಹಿಂದೆ ನೋಡಕ್ ಹೋದ್ರೆ ಅವರು ನೇಲ್ ಗಮ್ ಕೊಟ್ಟಿಲ್ಲ. ಸೊ ಐ ಆಮ್ ಯೂಸಿಂಗ್ ದಿಸ್ ಲಿಕ್ವಿಡ್ ನೇಲ್ ಗ್ಲೂ. ಇದು ನಿಮಗೆ ಬ್ಯಾಂಗಲ್ ಸ್ಟೋರ್ ಅಲ್ಲೆಲ್ಲ ಸಿಗುತ್ತೆ. ರೆಗ್ಯುಲರ್ ನೇಲ್ ಪಾಲಿಶ್ ಹೇಗೆ ಹಚ್ಕೋತೀವೋ ಹಾಗೆ ನೇಲ್ ಪಾಲಿಶ್ ತರಾನೇ ಉಗುರು ಮೇಲೆ ಹಚ್ಕೊಂಡು ಫೇಕ್ ನೇಲ್ ನ ನಾವು ಅದ್ರ ಮೇಲೆ ಸ್ಟಿಕ್ ಮಾಡ್ಕೋಬಹುದು. ಸುಮಾರು ಜನ ಈ ತರ ಫೇಕ್ ನೇಲ್ಸ್ ಅಂಟಿಸ್ಕೊಂಡ್ರೆ ಏನಾದ್ರು ಡ್ಯಾಮೇಜ್ ಆಗುತ್ತಾ, ನಮ್ ರಿಯಲ್ ನೇಲ್ಸ್ ಹಾಳಾಗುತ್ತಾ, ಈ ತರ ಹೆಲ್ತ್ ರಿಲೇಟೆಡ್ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಐ ಕ್ಯಾನ್ ಸಿ ಓನ್ಲಿ ಒನ್ ಥಿಂಗ್, ಇದನ್ನ ಯಾರು ಒಂದ್ ವರ್ಷದಲ್ಲಿ 365 days ಅಂಟಿಸ್ಕೊಳ್ಳಲ್ಲ. ಸೊ ಆ ತರ ಓವರ್ ಯೂಸ್ ಮಾಡಿದ್ರೆ 100% ನಿಮ್ ನೇಲ್ಸ್ ಡ್ಯಾಮೇಜ್ ಆಗೇ ಆಗುತ್ತೆ. ಓವರ್ ಯೂಸ್ ಆಫ್ ಎನಿಥಿಂಗ್ ಇಸ್ ಬ್ಯಾಡ್. ನಾನಾದ್ರೂ ಫಂಕ್ಷನ್ ಇದ್ರೆ, ಯಾವ್ದಾದ್ರು ನನಗೆ ಶೂಟ್ ಇದ್ರೆ, ಅದ್ರ ಮುಂಚೆ ನಾನು ಇದನ್ನ ಹಾಕೊಂಡು ಶೂಟ್ ಆದ್ಮೇಲೆ ತೆಗೆದು ಬಿಡ್ತೀನಿ. ಸೊ ಯೂಸ್ ಇಟ್ ವೆನ್ ಎವರ್ ನೆಸೆಸರಿ. ಯಾವಾಗ ನೆಸೆಸರಿ ಇಲ್ವೋ ಅದನ್ನ ತೆಗೆದ್ಬಿಟ್ಟು ಲೆಟ್ ಯೋರ್ ರಿಯಲ್ ನೇಲ್ಸ್ ಬ್ರೀದ್. ಸೊ ಯು ಗೈಸ್ ಆಲ್ಸೋ ಡೂ ದ ಸೇಮ್. ನಿಮಗೆ ಯಾವಾಗ ನೆಸೆಸಿಟಿ ಇದೆಯೋ ಅಂಟಿಸ್ಕೊಳ್ಳಿ, ಫ್ರೀ ಟೈಮ್ ಅಲ್ಲಿ ತೆಗೆದ್ಬಿಡಿ, ಡೋಂಟ್ ಯೂಸ್ ಇಟ್. ಒಂದ್ ವೀಕ್ ಆದ್ಮೇಲೆ ನಿಮ್ ನೇಲ್ಸ್ ಆಟೋಮ್ಯಾಟಿಕಲಿ ಲೂಸ್ ಆಗ್ಬಿಡುತ್ತೆ. ಈ ತರ ಅದ್ರ ಗಮ್ ಹೋಗ್ತಾ ಬರುತ್ತಲ್ಲ, ಸೊ ನೀವೇ ಹೀಗೆ ಅದನ್ನ ಕಿತ್ ಬಿಡ್ಬೋದು. ಜಾಸ್ತಿ ನೋವಾಗಲ್ಲ. ಇದು ಲೂಸ್ ಆಗಿದೆ ನೋಡಿ, ಸೊ ಹಾಗೆ ಕಿತ್ ಬಿಡ್ಬೋದು. ಫೇಕ್ ನೇಲ್ಸ್ ಬಗ್ಗೆ ನನಗೆ ಏನ್ ಗೊತ್ತಿತ್ತೋ ನಾನು ಅದನ್ನ ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ಇಟ್ ವಾಸ್ ಯೂಸ್ಫುಲ್. ಐ ಹೋಪ್ ಇಟ್ ವಾಸ್ ಇನ್ಫಾರ್ಮೇಟಿವ್. ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೋದು, ನಿಮಗೆ ಯಾವ್ದ್ರ ಬಗ್ಗೆ ಕುತೂಹಲ ಇದೆ ಅದನ್ನು ಕಾಮೆಂಟ್ ಅಲ್ಲಿ ಹಾಕಿ. ನಾನು ಆ ಟಾಪಿಕ್ ನ ನೋಡ್ಬಿಟ್ಟು ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಆನ್ ಇಟ್. ಮತ್ತೆ ಇನ್ನೇನಾದ್ರು ಕ್ವೆಶನ್ಸ್ ಇದ್ರೆ ಅಥವಾ ನಿಮ್ಗೆ ಹೇಳೋದಿದ್ರೆ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್. ನಾನು ಅದನ್ನ ಓದಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.